ತಾವೆಲ್ಲ ಕುತೂಹಲದಿಂದ ದಿಲ್ಲಿ ರಾಜಕಾರಣದ ಬಗ್ಗೆ ಮಾತಾಡ್ತೇವೆ. ಅನೇಕ ಪ್ರಶ್ನೆಗಳನ್ನ ಎತ್ತೇವೆ. ಅವ್ರು ಮಾತಾಡಿದ್ರೆ ನೀವು ಕೇಳೋದು. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಕುಟುಂಬ ರಾಜಕಾರಣ ಮಾಡೋರು ಅಲ್ಲಿದ್ದಾರೆ. ಯಾರು ಮನೆಯಲ್ಲಿ 5 ಜನ 6 ಜನ ರಾಜಕಾರಣದಲ್ಲಿದ್ದು ಎಲ್ಲಾ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇರೋರು ವಂಶ ಪಾರಂಪರ್ಯದ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅದು ಸರಿ ಇಲ್ಲ ಅನ್ನೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪದೇ ಪದೇ ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡೋದನ್ನ ನಾವು ನಿಜವಾಗ್ಲೂ ಕೂಡ ಯೋಚನೆ ಮಾಡುವಂತ ವಿಚಾರ. ಕಾರಣ ಏನು ಅಂದ್ರೆ, ಅನೇಕ ವರ್ಷಗಳಿಂದ ಸಂಘಟನೆಯಲ್ಲಿ ಪಕ್ಷವನ್ನ ಕಟ್ಟಿ ಅದರಲ್ಲಿ ಅಧ್ಯಕ್ಷರಾದ್ರೆ ತಪ್ಪೇನಿಲ್ಲ. ಏನು ಆರ್ಗನೈಸೇಷನ್ ಅಲ್ಲಿ ಕೊಡುಗೆ ಇಲ್ದಲೆ ಆರ್ಗನೈಸೇಷನ್ ಕಟ್ಟದವರು ಅಲ್ಲ, ಅವ್ರ ಕೊಡುಗೆನೂ ಇಲ್ಲ. ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆಯಾದವರು, ಅನುಭವ ಇಲ್ಲದೆ ಇರುವವರು, ಮಾಧ್ಯಮದ ಮುಖಾಂತರ ಪಕ್ಷವನ್ನ ದಾರಿ ತಪ್ಪಿಸುವಂತ ಮಾತುಗಳು ಮಾಡೋರು ಅವ್ರು ಯಾರು ಪಕ್ಷ ಕಟ್ಟದವರಲ್ಲ. ದಕ್ಷಿಣ ಭಾರತದಲ್ಲಿ ಪಕ್ಷವನ್ನ ಕಟ್ಟಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್, ಸದಾನಂದ ಗೌಡರು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಪಕ್ಷವನ್ನ ಕಟ್ಟಿದ್ದಾರೆ. ಈಗ ಯಾರ್ಯಾರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಗಂಡ ಇಲ್ಲ ಹೆಂಡತಿ, ಬಾಮಾಯ್ದನು MLA ಆಗಬೇಕು, ಹೆಂಡತಿ MLA ಆಗಬೇಕು, ತಾನು MLC ಆಗಬೇಕು, ಆ ರೀತಿ ಮಾತಾಡೋರು ಇದ್ದಾರೆ. ಒಂದೇ ಕುಟುಂಬದಲ್ಲಿ 2 ಅಣ್ಣ ತಮ್ಮಂದಿರಿದ್ರೆ ಇಬ್ರು ರಾಜಕಾರಣ, ಅದು ಕುಟುಂಬ ರಾಜಕಾರಣ ಆಗಲ್ಲ. ಅವರಿಗೆ 52 ವರ್ಷ 51 ವರ್ಷ ಆಗಿರುವಂತಹ ಪಕ್ಷದ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ದೊಡ್ಡ ಹೋರಾಟವನ್ನ ಮಾಡಿ ಎಲ್ಲಾ ಭಾಗದಲ್ಲಿ ಸುಮಾರು 25 ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಅಧ್ಯಕ್ಷರನ್ನ, ಸಕ್ರಿಯವಾಗಿರುವಂತವ್ರನ್ನ, ಅತ್ಯಂತ ಬಲಾಢ್ಯರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡೋದು ತುಂಬಾ ಬೇಕು ಅಂತ ಹೇಳಿ ಮಾತಾಡುವಂತ ಮಾತುಗಳು. ಕೆಲವು ಜನ ಪಕ್ಷ ಬಿಟ್ಟು ಹೋಗಿ ಬಂತವರು ಏನು ನಿಷ್ಠೆ ಅವರಿಗೆ ಇವತ್ತು ಇವ್ರ ಬಗ್ಗೆ ಮಾತಾಡಕ್ಕೆ ಅವರ ನಿಷ್ಠೆ ಎಷ್ಟು ಅಂತ ನೀವು ಕ್ವಶನ್ ಮಾಡಬೇಕಾಗಿದೆ. ಇಲ್ಲಿಂದ 1 ವಾರದಿಂದ ಬಿಟ್ಬಿಟ್ಟವ್ರೆ. ಅಲ್ಯಾರು ಹೋಗೊಡ್ತಾ ಇಲ್ಲ. ಇವರಿಗೆ ಬಲವಂತವಾಗಿ ಕೈ ಕಾಲು ಹಿಡ್ಕೊಂಡು ಅವ್ರನ್ನೋಗಿ ಭೇಟಿ ಮಾಡಕ್ಕೆ, ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪದ್ಧತಿ ಪಕ್ಷವನ್ನ ದಾರಿ ತಪ್ಪಿಸುವಂಥದ್ದು, ಪಕ್ಷವನ್ನ ಕೆಡುಕು ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಇವರಿಂದ ಪಕ್ಷಕ್ಕೆ ಹಾನಿಯೇ ವಿನಃ ಇವರಿಂದ ಪಕ್ಷಕ್ಕೆ ಒಳ್ಳೇದಾಗುವುದಿಲ್ಲ. ಒಬ್ಬರನ್ನ ನೋಡಿ ಒಬ್ರು ಏನೋ ನಾವು ಹೋದ್ರೆ ನಮಗೇನೋ ಹೆಚ್ಚು ಮಾತಾಡ್ತಾರೆ, ನಮಗೆ ಜಾಸ್ತಿ ಗೌರವ ಸಿಗ್ಬಿಡುತ್ತೆ ಅಂತೇಳಿ ತಿಳಿದೇಲೆ ಹೋಗೋರು ಕೆಲವರು, ಏನೋ ಮಾತಾಡಿದ್ರೆ ಪೋಸ್ಟ್ ಸಿಗುತ್ತೆ ಅಂತ ಮಾತಾಡೋರು ಕೆಲವರು. ಈ ರೀತಿ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾರು ಇವರು ಕೂಗನ್ನ ಅಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. MLAಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲ ಕೂಡ ಶಾಸಕಾಂಗವನ್ನು ಮಾಡುವಂಥವ್ರು. ಅವರು ಸಂಘಟನೆಗೆ ಒತ್ತು ಕೊಡೋದು ಬೇಕೇ ವಿನಃ ಸಂಘಟನೆ ವಿಚಾರದಲ್ಲಿ ಯಾವಾಗಲೂ ಮೂಗು ತೋರಿಸಿ ಮಾತಾಡೋದು ಸರಿಯಲ್ಲ. ಹಿಂದೆನೂ ಕೂಡ ನಡೆದಿಲ್ಲ. ನಾವೆಲ್ಲ ಕೂಡ MLAಗಳಿದ್ದಾಗ ನಾವು ಯಾರೂ ಕೂಡ ಪಕ್ಷದ ಪರವಾಗಿ ಮಾತಾಡಿದ್ದೇವೆ ವಿನಃ ಯಾವಾಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ. ಇವರು ಒಂದು ಸ್ಥಾನಮಾನ ಸಿಕ್ಕಿದ ಕೂಡಲೇ ಪಕ್ಷದ ವಿರುದ್ಧವಾಗಿ ಬಂಡಾಯ ಮಾಡುವಂಥದ್ದು, ಮತ್ತೊಂದು ಗುಂಪನ್ನು ರಚನೆ ಮಾಡ್ಕೊಂಡು ಹೋಗೋದು. ಕೆಲವೇ ಜನ, ಇದೇನು ಪೂರ್ತಿ 100ಕ್ಕೆ 90% ಜನ ಇವತ್ತಿರುವಂತಹ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕೆಲವರು ಮಾತ್ರ ಪ್ರಚೋದನೆ ಮಾಡಿ ಈ ರೀತಿ ಪಕ್ಷದಲ್ಲಿ ಒಂದು ಆತಂಕವನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ತುಂಬಾ ಪಕ್ಷವನ್ನ ಕಟ್ಟಿದವರು ಇಲ್ಲಿರೋರೆಲ್ಲರೂ ಕೂಡ ನಾವು ಪಕ್ಷವನ್ನ ಉಳಿಸಿ ಅಂತ ಹೇಳಿ ನಾವು ಇವತ್ತು ಸೇರಿರುವಂಥದ್ದು. ಮತ್ತೊಮ್ಮೆ ಮುಂದೆ ಕೂಡ ಏನಾಗಬೇಕು ಏನು ಅಂತ ಹೇಳಿ ನಮ್ಮ
ರೇಣುಕಾಚಾರ್ಯ ಅವರು ಹೇಳ್ತಾರೆ ಮುಂದಿನ ನಮ್ಮ ಕಾರ್ಯಯೋಜನೆ ಬಗ್ಗೆ.